ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ನೀವಲ್ಲಿ ನೋಡ್ಬೋದು, ಇವತ್ತು ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಗಾಳಿ ಬೀಸ್ತಿತ್ತು. ಸಂಜೆ ಮಳೆ ಬೇರೆ ಬರೋಂಗಾಗಿತ್ತು. ಆಮೇಲೆ ಇವತ್ತು ನಮ್ಮ ಮನೆಗೆ ಆಂಟಿ ಅಂಕಲ್ ಬಂದಿದ್ದರು. ಆ್ಯಕ್ಚುಲಿ ಅವರು ನನ್ನ ಮಗನ ನಾಮಕರಣಕ್ಕೆ ಬರೋದಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಇವತ್ತು ಗೋಲ್ಡ್ ರಿಂಗ್ ಗಿಫ್ಟ್ ತೊಗೊಬಂದಿದ್ರು. ಉಂಗುರ ತುಂಬ ಚೆನ್ನಾಗಿತ್ತು. ನನ್ನ ಮಗ ಅಂತೂ ಹಾಕೊಂಡು ನೋಡಿದ್ದು ಅದನ್ನ. ಸೊ ಥ್ಯಾಂಕ್ ಯು ಆಂಟಿ ಅಂಕಲ್. ಅವ್ರು ಬಂದಾಗ ಹೊಸೂರು ಅಂದ್ಬಿಟ್ಟು ನನ್ನ ಮಗ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಅದಾದಮೇಲೆ ನನ್ನ ತಂಗಿಯನ್ನ ಅಲ್ಲೇ ಸೋಫಾ ಮೇಲೆ ಕೂರಿಸ್ಬಿಟ್ಟು ಆಟ ಆಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇಲ್ಲಿ ನೋಡಿ, ಇಡೀ ದಿನ ನನ್ನ ಮಗ ಅವ್ರ ಮಾವನ ಫೋಟೋ ನೋಡಿಕೊಂಡು ಮಾಮ ಅಂತ ಅಂತಿರ್ತಾನೆ. ನೋಡಿದರೆ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಇವತ್ತು ಸಂಜೆ ನಮ್ಮ ಮನೇಲಿ ಕಡಲೆಬೇಳೆ ಖಾಲಿ ಆಗಿತ್ತು. ಸೊ ನಮ್ಮ ಅಜ್ಜಿ ದೇವ್ರಿಗೆ ಮಾಡೋದಿತ್ತು ಅಂದ್ಬಿಟ್ಟು ಮನೆಯಲ್ಲೇ ಕಡಲೆಕಾಳನ್ನ ಓಡ್ಕೋತಾ ಇದ್ರು. ಕಡಲೆಬೇಳೆನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು. ಯಾವಾಗಲೂ ಬೀಸೋ ಕಲ್ಲಲ್ಲೇ ನಮ್ಮ ಅಜ್ಜಿ ಬೀಸ್ತಾರೆ. ಸೊ ಇದು ಟ್ರೆಡಿಷ್ನಲ್ ವೇ ಅಲ್ವಾ, ಇದೇ ಸುಲಭ ಅಂತಲೇ ಹೇಳ್ಬೋದು. ಒಂಥರ ಎಕ್ಸಸೈಸಿಂಗ್ ಅಲ್ವಾ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ನಂಗೆ ಗೊತ್ತಿಲ್ಲ ಬೇರೆ ಕಡೆ ಕಾಣುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ನಮ್ಮ ಮನೆಗೆ ಈ ಸೀಸನ್ನ ಮೊದಲನೇ ಮಾವು ನಮ್ಮ ಮಾವ ತೊಗೊಬಂದಿದ್ರು. ಮಾವಿನ ಹಣ್ಣು ತಿನ್ನೋದೇ ಒಂಥರ ಖುಷಿ ಅಲ್ವಾ. ಸೊ ನಾವಂತೂ ಕಾಯ್ತಾ ಇದ್ವಿ ಆ್ಯಕ್ಚುಲಿ. ಆ್ಯಂಡ್ ಇವಾಗ ನೇರಳೆ ಹಣ್ಣು ಆಮೇಲೆ ಕವಳೆ ಹಣ್ಣು ಇದನ್ನು ಕೂಡ ಇವತ್ತು ತೊಗೊಬಂದಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಹುಳಿ ತಿನ್ನೋದಕ್ಕೆ ಸಖತ್ತಾಗಿತ್ತು. ಆಮೇಲೆ ಇಲ್ಲಿ ನೋಡಿ, ನಮ್ಮ ಮಾಮ ಎಲ್ಲೋ ಊರಿಗೆ ಹೋಗಬೇಕಾಗಿತ್ತು. ಇನ್ನು ನನ್ನ ಮಗ ಹೆಂಗಂದರೆ ಅವನು ಬಿಟ್ಟೇ ಇರಲ್ಲ ಅಂತಾನೆ. ಬೆಳಗ್ಗಿಂದ ಸಂಜೆವರೆಗೂ ದೊಡ್ಡಪ್ಪ ಬೇಕು, ರಾತ್ರಿ ಟೈಮ್ಗೆ ಅವ್ರ ಅಜ್ಜ ಬೇಕು, ಹಿಂಗೆ ಮಾಡ್ತಾಯಿದ್ದಾನೆ. ನಮ್ಮ ಮನೇಲಿ ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ಅಜ್ಜಿ ಮೇಲೆ ಹೋಗೋದು ಅಷ್ಟಕ್ಕಷ್ಟೇ. ಅವನು ಜಾಸ್ತಿ ಹೋಗಲ್ಲ. ಅವ್ರು ಇಲ್ಲದೇ ಇದ್ದಾಗ ಮಾತ್ರ ಅವ್ರ ಮೇಲೆ ಕುಣ್ಕೊಂಡು ಹೋಗ್ತಾನೆ, ಇಲ್ಲ ಅಂದರೆ ಅವ್ರ ಹತ್ರ ಹೋಗೋದೇ ಇಲ್ಲ. ಇಲ್ಲಿ ನೋಡ್ತಿದ್ದಾರಲ್ಲ, ಹಿಂಗೆ ದಿನ ಪೂರ್ತಿ ಹಠಾನೇ ಮಾಡ್ತಾನೆ. ದಿನ ಪೂರ್ತಿ ಹಿಂಗೆ ಮಜ್ವಾಗಿರುತ್ತೆ ನೋಡೋದಕ್ಕೆ ಎಲ್ರಿಗೂ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಬೆಳ್ಳಿ ಬಟ್ಲು. ನನ್ನ ಮಗನಿಗೆ ಏನಾಯಿತು ಅಂದರೆ ಫಸ್ಟ್ ಹಲ್ಲು ಬಂದುಬಿಟ್ಟು ಮೇಲ್ಗಡೆ ಹಲ್ಲು ಬಂದಿತ್ತು. ಮಕ್ಕಳಿಗೆ ಮೊದಲನೇ ಹಲ್ಲು ಮೇಲ್ಗಡೆ ಬಂದುಬಿಟ್ರೆ ಸೋದರ ಮಾವಂಗೆ ದೋಷ ಅಂತ ಅಂತಾರೆ. ಸೊ ಅದಕ್ಕೆ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ, ಮೇಲ್ಗಡೆ ಹಲ್ಲಿಗೆ ಸೋದರ ಮಾವ ಬೆಳ್ಳಿ ಬಟ್ಲು ತಂದು ಆ ಕಡೆ ಈ ಕಡೆ ನಿಂತ್ಕೊಂಡು ಹಲ್ಲಿಗೆ 3 ಸಲ ಏನೋ ಹೊಡೆದು ಅದನ್ನು ಮನೆ ಮೇಲೆ ಹಾಕ್ತಾರೆ. ಇಲ್ಲಿ ನೋಡಿ, ಆ್ಯಕ್ಚುಲಿ ನಾನು ಎತ್ಕೊಂಡು ಅವ್ನು ಕೂತ್ಕೋಬೇಕಾಗಿತ್ತು. ಅವನು ಅವ್ರ ದೊಡ್ಡಪ್ಪನ ಮೇಲೆ ಕೂತ್ಕೊಂಡು ಓಡಿಸ್ಕೊಂಡ. ಅದಾದಮೇಲೆ ಇದನ್ನು ತೊಗೊಂಡೋಗಿ ನಮ್ಮಣ್ಣ ಮನೆ ಮೇಲೆ ಹಾಕಿದ್ರು. ನಮ್ಮಣ್ಣ ಅಂದರೆ ನಮ್ಮ ದೊಡ್ಡಪ್ಪನ ಮಗ. ನೀವು ನೋಡಿರಲ್ಲ ಇವ್ರನ್ನ, ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ತೋರಿಸಿದ್ದು. ಆ್ಯಂಡ್ ಇವರು ನಮ್ಮ ಅತ್ತಿಗೆ. ಅವರು ಇವತ್ತು ಬಂದು ಹಲ್ಲಿಗೆ ಬೆಳ್ಳಿ ಬಟ್ಲು ಬಡ್ದು ಹೋದರು. ಸೊ ನಾವು ಅದಕ್ಕೆ ಅವರಿಗೆ ಸೀರೆನ ಆಯ್ರಿ ಅಂತ ಮಾಡಿದ್ವಿ. ಅಣ್ಣಂಗೆ ಶರ್ಟು ಮತ್ತು ಪ್ಯಾಂಟ್ ಪೀಸ್ನ ಕೊಟ್ವಿ. ಆಮೇಲೆ ಅತ್ತಿಗೆಗೆ ಸೀರೆನ ಆಯ್ರಿ ಮಾಡಿದ್ವಿ. ಈ ಥರ ಪದ್ಧತಿ ನಮ್ಮ ಕಡೆ ಮುಂಚೆಯಿಂದನೂ ಬಂದಿದೆ ಅಂತೆ. ನಮ್ಮ ಮನೇಲಿ ಈ ಪದ್ಧತಿ ನಮ್ಮ ಕಡೆ ಮುಂಚೆಯಿಂದನೂ ಬಂದಿದೆ ಅಂತೆ. ಆ್ಯಂಡ್ ನಮ್ಮ ಮನೇಲಿ ನಾನು ನೋಡ್ದಂಗೆ ಮೇಲ್ಗಡೆ ಹಲ್ಲು ಫಸ್ಟ್ ಬಂದಿದ್ದು ನನ್ನ 2ನೇ ತಂಗಿಗೆ, ಅಂದರೆ ನನ್ನ ಚಿಕ್ಕಮ್ಮನ ಮಗಳಿಗೆ. ಆವಾಗ ನಾನಿನ್ನು ಚಿಕ್ಕವಳು, ನಮ್ಮ ಮಾಮನ ಜೊತೆ ನಾನು ಹೋಗಿದ್ವಿ. ಆವಾಗ ಅವಳ ಹಲ್ಲಿಗೆ ಬೆಳ್ಳಿ ಬಟ್ಲು ಬಂದಿದ್ವಿ. ಸೊ ಅದಾದಮೇಲೆ ನೆಕ್ಸ್ಟು ನಮ್ಮ ಮನೇಲಿ ಮೇಲ್ಗಡೆ ಹಲ್ಲು ಬಂದಿದೆ ಅಂದರೆ ಅದು ನನ್ನ ಮಗಂದೇ. ಆ್ಯಕ್ಚುಲಿ ಅವನಿಗೆ ಮೇಲ್ಗಡೆ ಹಲ್ಲು ಅಂದರೆ ಫಸ್ಟ್ ಬಂದಿದ್ದು ಫ್ರಂಟ್ ಟೀತ್ ಅಲ್ಲ, ಒಂದು ಸೈಡಿಗೆ ಬಂದಿತ್ತು, ಅಂದರೆ ಕೋರೆ ಹಲ್ಲು ಫಸ್ಟ್ ಬಂದಿದ್ದ ಒಂದು. ಆ್ಯಂಡ್ ಅದಾದಮೇಲೆ ನಿಮಗೆ ನಾನು ಲೈವಲ್ಲಿ ತೋರಿಸಿದ್ದೆ. ನೆಕ್ಸ್ಟ್ ಡೇ ನಮ್ಮ ಹೊಲದಲ್ಲಿ ನೀವು ನೋಡ್ತಿದ್ದೀರಲ್ಲ, ಬೋರ್ವೆಲ್ ಹೊಡಿಸ್ತಾಯಿದ್ರು. ಆ್ಯಕ್ಚುಲಿ ನಾವು ಪೂಜೆಗಂತ ಮುಂಚೆನೇ ಹೋಗಿದ್ವಿ. ಏನಾಯಿತು ಅಂದರೆ ಅವತ್ತು ಅಲ್ಲಿ ಗಾಡಿ ನಿಂತ್ಕೊಳ್ಳೋದಕ್ಕೆ ಸರಿಯಾಗಿ ಜಾಗ ಸಿಗಲಿಲ್ಲ. ಅದಕ್ಕೆ ಬುಲ್ಡೋಸರ್ನ ಕರೆಸ್ಬಿಟ್ಟು ಅದನ್ನು ಲೆವೆಲ್ ಮಾಡಿಸ್ಬಿಟ್ಟು ಕರೆಕ್ಟಾಗಿ ಜಾಗ ಮಾಡಿ ಅದಾದಮೇಲೆ ಬೋರ್ವೆಲ್ ಹೊಡಿಸಿದ್ರು. ನಾನು ನನ್ನ ಪ್ರೀವಿಯಸ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅಂದರೆ ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಮುಂಚೆ ಜಾಗ ಸೆಟ್ ಮಾಡಿದಾಗ ಪೂಜೆ ಮಾಡಿಸಿದ್ವಲ್ವ, ಆವಾಗ ನಾನು ನಿಮ್ಗೆ ಹೇಳಿದ್ದೆ. ಆ ಅಜ್ಜ ಆವಾಗ ಏನು ಹೇಳಿದರು ಅಂದರೆ, ಅರೌಂಡ್ 420 to 450 ನೀರು ಬಂದುಬಿಡತ್ತೆ, ನೀರು ಸಿಗತ್ತೆ ಅಂತ ಹೇಳಿದರು. 450 ಒಳಗಡೆ ನೀರು ಸಿಗತ್ತೆ ಅಂತ ಹೇಳಿದರು. ಆದರೂ ನಾವು ಒಂಥರ ಡೌಟಲ್ಲಿದ್ವಿ. ಎಲ್ಲ ಕಡೆ ದೇವ್ರಿಗೆ ಕೇಳಿಸಿದ್ರು. ಆಮೇಲೆ ಎಲ್ಲ ದೇವ್ರಿಗೂ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಬೋರ್ವೆಲ್ ಕೊರೆಸೋದಕ್ಕೆ ನಿಂತರು. ಆ ಅಜ್ಜ ಹೇಳ್ದಂಗೆ 420ಕ್ಕೆ ನೀರು ಸಿಕ್ತು.
ಸೊ ಎಷ್ಟು ಖುಷಿ ಆಯಿತು, ಎಷ್ಟು ರಿಲ್ಯಾಕ್ಸ್ ಆಯ್ತು ಅಂದರೆ ಎಲ್ರಿಗೂ ತುಂಬ ಅಂದರೆ ತುಂಬ ಖುಷಿಪಟ್ವಿ. ಇದೇ ಅಲ್ವಾ ರೈತರಿಗೆ ಬೇಕಾಗಿರೋದು. ನಮ್ಮ ಮನೆಯಲ್ಲಂತೂ ಎಲ್ಲರೂ ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂದರೆ ಇವಾಗ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದಾರೆ. ಆ್ಯಂಡ್ ಇವಾಗ ಮಳೆಗಾಲ ಬೇರೆ. ಅವತ್ತು ಹೆಂಗಾಗಿತ್ತಂದರೆ ಸಿಕ್ಕಾಪಟ್ಟೆ ಮಳೆ ಬರೋದ್ರಲ್ಲಿತ್ತು. ನಮ್ಮ ಹೊಲದಲ್ಲಿ ಹೆಂಗಂದ್ರೆ ಒಂದು ಸಲ ಹೋಗ್ಬಿಟ್ರೆ ಎಲ್ಲ ಕಡೆ ಸುತ್ತಮುತ್ತ ಹೊಲಗಳೇ ಇದ್ದಾವಲ್ವ, ಒಂದು ಗಾಡಿ ಅಲ್ಲಿ ಹೋಗಿ ಏನಾದರೂ ಸಿಕ್ಕಾಕೊಳ್ತು ಅಂದರೆ ಈಸಿಯಾಗಿ ಮೇಲೆ ಬರೋದಕ್ಕಾಗಲ್ಲ, ಅಷ್ಟು ರಾಡಿ ಆಗಿಬಿಡತ್ತೆ ಅಲ್ಲಿ. ಅದಕ್ಕೆ ಒಂಥರ ಎಲ್ಲರೂ ಭಯ ಪಟ್ಕೊಂಡ್ಬಿಟ್ಟಿದ್ರು, ಎಲ್ಲಿ ಮಳೆ ಗಿಳೆ ಆಗಿಬಿಟ್ರೆ ಎಲ್ಲ ಕೆಲಸ ಕೆಡತ್ತೆ ಅಂದ್ಬಿಟ್ಟು. ಬಟ್ ಹಂಗಾಗಲಿಲ್ಲ. ಪೂರ್ತಿ ಕೆಲಸ ಮುಗಿಯೋವರೆಗೂ ಹನಿ ಹನಿ ಮಳೆನೇ ಬಿತ್ತು ಹೊರತಾಗಿ ಜೋರಾಗಿ ಮಳೆನೇ ಬರಲಿಲ್ಲ. ಬಟ್ ಏನಾಯಿತು ಅಂದರೆ ಗಾಡಿ ಪಾಸಾಗಿದ್ದ ತಕ್ಷಣ ಒಂದು ಅರ್ಧ ಗಂಟೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತು. ದೇವ್ರ ದಯೆಯಿಂದ ಏನೂ ತೊಂದರೆ ಆಗಲಿಲ್ಲ. ಆರಾಮಾಗಿ ಎಲ್ಲ ಕೆಲಸ ಆಗಿ ಬೋರ್ವೆಲ್ಗೆ ನೀರು ಬಂತು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನೀರು ಬಿದ್ದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಕಂಪ್ಲೀಟಾಗಿ ಬೋರ್ವೆಲ್ದು ಪ್ರೊಸೀಜರ್ ಎಲ್ಲ ಮುಗೀತು. ಬೋರ್ವೆಲ್ ರೆಡಿ ಆಯಿತು. ಇದಾದಮೇಲೆ ನಮ್ಮ ಕಡೆ ಕೆಲವೊಂದು ಪದ್ಧತಿನ ಫಾಲೋ ಮಾಡ್ತಾರೆ. ಬೋರ್ವೆಲ್ ಹಾಕಿದ ತಕ್ಷಣ ನೀರನ್ನು ಡೈರೆಕ್ಟಾಗಿ ಒಗ್ಸಲ್ಲ. ಫಸ್ಟು ಬೋರ್ವೆಲ್ಗೆ ಪೂಜೆ ಮಾಡಿ ಅದಾದಮೇಲೆ ಬುಟ್ಟಿ ಎಲ್ಲ ತೊಗೊಂಡು ಬಂದು ಇನ್ನೂ ಕೆಲವೊಂದು ಪದ್ಧತಿನ ಫಾಲೋ ಮಾಡ್ತಾರೆ. ಅದೇನಂತ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.